ತಡಿ ಸುಮ್ಕಿರ್ ಮಾತಾಡ್ತಾರೆ ರೆಕಾರ್ಡ್ ಆಗುತ್ತೆ. ಗೋಲ್ಡಲ್ಲ ಐತೆ, ನಮ್ಮ ಹೆಸರಿಗೆ ದುಡ್ಡು ಇಕ್ಕಿಲ್ಲ ಸರಿಯಾಗಿ. ಹಾಂ, ನಿನ್ನ ಹೆಸರೇನು? ಪುಟ್ರಮ್ಮಕ್ಕ. ಎಷ್ಟು ವರ್ಷದಿಂದ ಇದರಲ್ಲಿ? ನಾವು ಸುಮಾರು 100 ವರ್ಷ 110 ವರ್ಷ. ಈಗ ಏನು ಹೇಳ್ತಾರೆ ಅಧಿಕಾರಿಗಳು? ಏನು ಹೇಳ್ತಾರೆ ಅಂದರೆ ಬರ್ತೆ ಅಂತಾರೆ, ಕೇಸ್ ಆಗ್ತೈತೆ ಅಂತಾರೆ. ಕೇಸ್ ಆಗೈತೆ, ಕೋರ್ಟ್ನಿಂದ ತೆಗೆಸ್ಕೊಳ್ತಿ ಅಂತಾರೆ. ನಮಗೆ ಅವನು ಯಾರೋ ದೊಡ್ಡಲಿಂಗ ಅಂತನೂ ಅವನು ಹಾಳು ಮಾಡಿ ಬೆಂಕಿ ಇಕ್ಕದ. ನಮಗೆ ನಮ್ಮ ದುಡ್ಡು ನಮಗೆ ಬರೋದು ಯಾವಾಗಲೂ ಬರೋದು. ನಮಗೆ ಎಲ್ಲ ಬಡವರು ಬಗ್ಗರಿಗೂ ಎಲ್ಲ ಒಂದೇ ಮಾಡ್ತಾರೆ. ನಾವು ಇಷ್ಟು 3 ಲಕ್ಷ 4 ಲಕ್ಷ ಖರ್ಚು ಮಾಡಿದ್ವಿ ಕೋರ್ಟಿಗೆ. ಒಸಿ ದುಡ್ಡು ಖರ್ಚು ಮಾಡಿಲ್ಲ. ನಿಮ್ಮ ಹೆಸರಜ್ಜಿ? ಪುಟ್ರಾಮಕ್ಕ. ಪುಟ್ಟಮ್ಮ ಪುಟ್ರಾಮಕ್ಕ. ಕೋರ್ಟಿಗೆ ಹಾಕಿದ್ದಾರೆ ಯಾರು? ಕೋರ್ಟ್ಗೆ ಅವ್ರು ಯಾರು ಬೇರೆ ಲಿಂಗ ಅವರು ಯಾರು ಕಾಯ್ದೆ ಮಾಡ್ಕೊಂಡ್ರೆ ನಮ್ಮದಿಂದ ಹಾಕಿದ್ದಾರೆ. ಎಲ್ಲ ರಿಜಿಸ್ಟರ್ ಡಾಕ್ಯುಮೆಂಟ್ ಇದ್ದಾವೆ ಇದರಲ್ಲಿ ರಿಜಿಸ್ಟರ್ ಡಾಕ್ಯುಮೆಂಟ್ ಎಲ್ಲ ಇದ್ದಾವೆ. ಇಲ್ಲಿ ಇರೋದ್ರಿಂದ ಇವರು ಎಲ್ಲ ನಂದು ಅಂತ ಅವ್ರು ಕೇಸ್ ಹಾಕಿದ್ರು. ಇವರು ಹೆಸರು ತಗೊಂಡೋಗ್ಬಿಟ್ಟು ಟೆಚ್ಚರ್ ದುಡ್ಡು ನಮ್ಗೆ ಹಾಕ್ಬೇಕಾಯ್ತು ಲೆಕ್ಕಾಚಾರ. ಕೋರ್ಟಿಗೆ ಜಾಗದ ದುಡ್ಡು ಕೋರ್ಟಲ್ಲಿ ಇಡಬೇಕಾಯ್ತು. ಇವರು ಟೆಚ್ಚರ್ ದುಡ್ಡು ಸಮೇತ ತಗೊಂಡು ಕೋರ್ಟ್ಗೆ ಇಟ್ಟಿದ್ದಾರೆ. ನಮ್ಮ ಹೆಸರಿಗೆ ಅವಾರ್ಡ್ ಮಾತ್ರ ನಮ್ಮ ಹೆಸರಿಗಾಗಿದೆ. ಇವರು ಇದಕ್ಕಿದ್ದೆಲ್ಲ ಅವಾರ್ಡ್ ಆಗಿರೋ ಲೆಕ್ಕಕ್ಕೆ ನಮಗೆ ಕೋರ್ಟಲ್ಲಿ ದುಡ್ಡಿಗೆ ಹೋಗ್ತಾರೆ. ಇವರು ನಮ್ಗೆ ಹಂಗಿಕ್ಕಿಲ್ಲ. ಇವರು ಇನ್ನೂ ಒಟ್ಟಿಗೆ ತಗೊಂಡು ದುಡ್ಡಿಕ್ಕಿದ್ದಾರೆ. ಈಗ 4-5 ವರ್ಷದಿಂದ ಇದರಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಪ್ರೋಸೆಸ್ ಎಲ್ಲ ನಡೀತಾ ಐತೆ. ನೀವು ಇದ್ರ ಬಗ್ಗೆ ನಮಗೆ ಯಾರಿಗೂ ನಮ್ಮ ಮೇಲೆ ಕೇಸೇ ಆಗಿಲ್ಲ. ನಮ್ಮ ಮೇಲೆ ಕೇಸೇ ಆಗಿಲ್ಲ. ನಮ್ಮನ್ನು ಎಸ್.ಎಲ್. ಆಫೀಸಿಗೆ ಕರ್ಸಿ ದುಡ್ಡು ಹಾಕ್ತೀವಿ ಅಂತ ಕರ್ಸಿ ನಮ್ಮನ್ನ ಕಳ್ಸೋದು ಹಂಗೆ ಮಾತಾಡ್ತಾರೆ. ನೀವು ಯಾಕೆ ಅಧಿಕಾರಿಗಳನ್ನ ಕೇಳಿಲ್ವಾ? ನಮ್ಗೆ ಅವಾರ್ಡ್ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಬಂದಾಗ ಎಲ್ಲ ಮಾಡಿಕೊಡ್ತೀವಿ ಅಂತ ಹೋಯ್ತು ತಹಸೀಲ್ದಾರ್ ಎಲ್ಲ. ಏನೈತೆ ಪರಿಹಾರ ಏನು ವ್ಯವಸ್ಥೆ ಕೊಟ್ಟಿಲ್ಲ. ಈಗ ಸಮುದಾಯ ಭವನದಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿದಾರಂತೆ. ಏನೂ ಮಾಡಿಕೊಟ್ಟಿಲ್ಲ. ಎಲ್ಲೈತೆ ಸಮುದಾಯ ಭವನ? ಎಲ್ಲಿ ಕಟ್ಸಿಕೊಟ್ಟವ್ರೆ ಸರ್ಕಾರದವರು? ಈಗ ಸಮುದಾಯ ಭವನ ಎಲ್ಲಿ ಕಟ್ಟಿಕೊಟ್ಟವ್ರೆ? ಎಷ್ಟು ಜನ ಕಟ್ಸಿಕೊಟ್ಟವ್ರೆ? ಈಗ ಎಷ್ಟು ಜನದ ಮನೆಗಳು ಹೋಗ್ತಿದ್ದಾವೆ? ಸುಮಾರು ಒಂದು 15 ಮನೆ ಹೋಗ್ತಾ ಇದ್ದಾವೆ. 15-16 ಜನ ಬೀದಿ ಪಾಲಾಗ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಅದೇ ನಾನು ಅಲ್ಲ ಸರ್, ಈಗ ಪರಿಹಾರ ಓಕೆ, ಈಗ ಅವ್ರಿಗೆಲ್ಲ ತೆರವುಗೊಳಿಸಿದ್ರೆ ಅವ್ರು ಉಳ್ಕೊಳ್ಳೋದು ಅವ್ರ ವಸತಿ ಏನು? ಸಮುದಾಯ ಭವನದಲ್ಲಿ ಅವರಿಗೆ ಎಷ್ಟು ಜನಕ್ಕೆ ಆ ಥರ ಪರಿಹಾರ ವ್ಯವಸ್ಥೆ? 18 ಕುಟುಂಬಗಳಿದೆ. ಅದರಲ್ಲಿ 10 ಕುಟುಂಬ ಯಾರು ಕೇಳ್ತಾ ಇದ್ದಾರೋ ಅವ್ರಿಗೆಲ್ಲ ನಾವು ಓಲ್ಡ್ ಏಜ್ ಹೋಮು ಮತ್ತು ಸಮುದಾಯ ಭವನದಲ್ಲಿ ನಾವು ಒಂದು ಪರ್ಯಾಯ ವ್ಯವಸ್ಥೆನ ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಸರ್. ಯಾರಿಗೂ ಅನಾನುಕೂಲ ಆಗದಾಗೆ ನಾವು ಇದನ್ನು ಮುನ್ನೆಚ್ಚರಿಕೆಯಿಂದ ಕಾನೂನು ರೀತಿಯ ನಿಯಮಾನುಸಾರ ಪಟ್ಟದನ್ನು ಈ ಒಂದು ಭೂ ಪ್ರದೇಶದಲ್ಲಿ ಈಗ ಆಲ್ರೆಡಿ ಸಿವಿಲ್ ದಾವೆ ಇರೋದ್ರಿಂದ ಒಂದು ಪ್ರಕರಣ ದಾಖಲಾಗಿದೆ, ಕೇಸು ದಾಖಲಾಗಿರೋದ್ರಿಂದ ನಾವು ಪರಿಹಾರನ ಕೊಡೋಕ್ಕಾಗಿಲ್ಲ ಸರ್. ನಮ್ಮ ಕಾಯ್ದೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆಯ ಅನುಸಾರ ಪರಿಹಾರಕ್ಕೆ ಏನಾದರೂ ಸಿವಿಲ್ ದಾವೆ ಇದ್ದರೆ ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ಕಾಮಗಾರಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸರ್. ಸೊ ಈ ಕಾನೂನು ರೀತಿಯ ನಿಯಮಾನುಸಾರ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಸರ್. ಈ ನಿಟ್ಟಿನಲ್ಲಿ ನಮ್ಮ ಇವರು ನಮ್ಮ ಮನೆ ಏನಿದೆ ಅವರು ಕಟ್ಟಡ ಮಾಲಿಕೆ ಪರಿಹಾರ ಇಲ್ಲಿ ಟಿಪ್ಟೂರು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ತಾವು ಪೂರಕ ದಾಖಲೆಗಳನ್ನು ಕೊಟ್ಟು ಅವ್ರಿಗೆ ಸಂಬಂಧಪಟ್ಟಂಥದ್ದು ಅವರಲ್ಲಿ ಪಡೆದುಕೊಳ್ಬೋದು ಸರ್. ಈಗ ಬಂದಿರೋ ಇಲ್ಲಿ ಇರೋವಂಥ ಇವರಿಗೆ ಸಮುದಾಯ ಭವನ ವಸತಿ ಉಳ್ಕೊಳ್ಳೋದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು, ಟಿಪ್ಟೂರು ತಹಸೀಲ್ದಾರ್ ಅವರು ಮತ್ತು ನಮ್ಮ ಜಿಲ್ಲಾ ಪರ್ಯಾಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತೆರವುಗೊಳಿಸೋಕ್ಕೆ 4 ವರ್ಷದಿಂದ ಇಲ್ಲಿ ಯಾರೋ ಖಾಸಗಿ ವ್ಯಕ್ತಿಯೊಬ್ಬ ಈ ಜಮೀನಿಗೆ ಹೈಕೋರ್ಟ್ಗೆ ಹೋಗಿ ಅನುದಾನ ಅವ್ರಿಗೆ ಪರಿಹಾರ ಸಿಗದಂಗೆ ಮಾಡಿದ್ದು. ಈ ಕೇಸ್ ಹೈಕೋರ್ಟ್ನಲ್ಲಿ ನಡೀತಾ ಇದ್ದು. ಇವರು ನಮ್ಮ ಕೆಲವು
ಅಸಹಾಯಕರು ಪಾಪ ಶಕ್ತಿ ಇಲ್ಲದ ಬಡವರು ಮನೆಗಳಿದ್ದವರು ಅವ್ರು ಯಾರನ್ನೂ ಹೋಗಿ ಅಪ್ರೋಚ್ ಮಾಡೋಕ್ಕಾಗ್ದಲೇ ಸುಮಾರು 3 ರಿಂದ 4 ವರ್ಷ ಆಗಿದೆ. ಆದರೆ ಇವರು ಕೋರ್ಟ್ ಮುಖಾಂತರ ಅವ್ರಿಗೆ ಬರಬೇಕಾದಂಥ ಪರಿಹಾರ ಹಣವನ್ನು ಕೋರ್ಟಿಗೆ ಡಿಪಾಸಿಟ್ ಮಾಡಿರ್ತಾರೆ. ಈಗ ರಸ್ತೆ ಸಾವಿರಾರು ಕೋಟಿ ಮಾಡಿ ಸಾರ್ವಜನಿಕರಿಗೆ ರಸ್ತೆ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಇವತ್ತಿನ ದಿನ ಪೊಲೀಸ್ ಸಿಬ್ಬಂದಿ, ಇಲಾಖೆಯವರು, ಅಧಿಕಾರಿಗಳು, ವರ್ಗದವರು, ಪೊಲೀಸ್ ಎಲ್ಲರೂ ಸೇರಿ ತೆರವುಗೊಳಿಸ್ತಾ ಇದ್ದಾರೆ. ಈಗ ಆದರೂ ಕೆಲವು ಬಡವರಿಗೆ ಇವತ್ತು ಬೇರೆ ಕಡೆ ಹೋಗೋಕ್ಕೆ ನೋವಾಗಿದೆ. ಅವರ ಮನೆ ವಸ್ತುಗಳೆಲ್ಲ ಅಪಾರ ನಷ್ಟ ಆಗಿದೆ. ಆದರೂ ಇಷ್ಟೆಲ್ಲ ಆಗಿರೋದ್ರಿಂದ ಬಡವರ ಚಿಂತೆಗೆ ನಾವು ಸ್ಪಂದಿಸೋ ದೃಷ್ಟಿಯಿಂದ ಎಲ್ಲ ಅಧಿಕಾರಿ ವರ್ಗದವರು ಆದಷ್ಟು ಬೇಗ ಹೈಕೋರ್ಟ್ನಲ್ಲಿರುವ ದೂರನ್ನು ತೆರವುಗೊಳಿಸಿ, ಏಕೆಂದರೆ ಇವರು ವಾಸ ಮಾಡೋಕ್ಕೆ ರೇಷನ್ಸ್ ಇದೆ, ಕರೆಂಟ್ ಬಿಲ್ ಇದೆ, ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಲಯಕ್ಕೆ ಇದನ್ನೆಲ್ಲ ಒಪ್ಪಿಸಿ ಆದಷ್ಟು ಬೇಗ ಇವರು ಬಡವರಿಗೆ ಬೇರೆ ವಸತಿ ಗೃಹ ಮನೆಯನ್ನು ನಿರ್ಮಿಸೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೈಕೋರ್ಟಿರುವ ತಡೆಯನ್ನು ತೆರವುಗೊಳಿಸಿ ಆದಷ್ಟು ಬೇಗ ಅವರಿಗೆ ಅವರ ನೋವಿಗೆ ನಾವು ಸ್ಪಂದಿಸಿ ಹಣ ಬಿಡುಗಡೆ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡಿಕೊಡಬೇಕು ಅಂತ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ವರ್ಗದವರಿಗೆ ಈ ಬಡಜನದ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಂ ಸರ್. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕಳಿಸ್ಕೊಡ್ತೀವಿ. ಹಾಂ ಸರ್. ಸೊ ಮತ್ತು ವೃದ್ಧಾಶ್ರಮದಲ್ಲಿ ಮಾತಾಡಿದ್ದೀವಿ, ಅದನ್ನು ಇವಾಗ ಒಂದು ಇಬ್ಬರಿಗೆ ಕಳಿಸಿದ್ದೀವಿ. ಇನ್ನು ಯಾರು ವೃದ್ಧಾಶ್ರಮ ಯಾರು ಏಜರ್ ಇದ್ದರೆ ಅವರು ಅಲ್ಲಿ ಕಳಿಸ್ತೀವಿ. ತಾತ್ಕಾಲಿಕವಾಗಿ ಅವರು ಅಲ್ಲ ಸರ್, ಈಗ ಇವರು ಸುಮಾರು ಒಂದು 30-40 ವರ್ಷದಿಂದ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಮಗೆ ಇದನ್ನು ಬಿಟ್ಟರೆ ಪರ್ಯಾಯವಾಗಿ ಭೂಮಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಇದಕ್ಕೆ ಪರ್ಯಾಯ ಏನು ವ್ಯವಸ್ಥೆ ಮತ್ತು ಪರಿಹಾರಕ್ಕೆ ಏನು ಮಾರ್ಗ ಇದೆ ಅಂತ ಸರ್? ಇದು ಏನಾಗಿದೆ, 4 ವರ್ಷದಿಂದನೇ ಇದು ಅಲ್ಲೇ ಕೋಟಿ ಡೆಪಾಸಿಟ್ ಆಗಿದೆ ಅಮೌಂಟು. ಆಗಿನ ಟೈಮಲ್ಲಿಂದನೇ ಇವರು ಬಿಡಿಸ್ಕೋಬೇಕಾಗಿತ್ತು ದಾಖಲಾತಿಗಳು. ಈ ಜಾಗ ನಮ್ಮದೇ ಅಂತಂದು ತೋರಿಸ್ಬಿಟ್ಟು ಕೋಟಿಗೆ ತೋರಿಸಿ ದಾಖಲೆಗಳು ಬಿಡಿಸ್ಕೋಬೇಕಾಗಿತ್ತು, ಅಮೌಂಟ್ ಬಿಡಿಸ್ಕೋಬೇಕಾಗಿತ್ತು. ಆ ಕೆಲಸ ಇದುವರೆಗೂ ಆಗಿರೋದಿಲ್ಲ. ಕಳೆದ ಒಂದೂವರೆ ತಿಂಗಳಿಂದ ಹೋಗ್ಬಿಟ್ಟು ಇಂಪ್ಲೀಟ್ ಆಗಿದ್ದಾರೆ ಕೇಸ್ಗೆ. ಸೊ ಆ ಕೇಸಲ್ಲಿ ಇವರು ಬೇಗ ಅಡ್ವಾನ್ಸ್ ಮಾಡಿಸ್ಕೊಂಡು ಅಮೌಂಟ್ನ ಕೋರ್ಟಿಂದ ಪೂರಕ ದಾಖಲೆಗಳನ್ನು ತೋರಿಸ್ಬಿಟ್ಟು ಬಿಡಿಸ್ಕೋಬೇಕಾಗಿತ್ತು. ಇಷ್ಟಿದೆ. ಅಲ್ಲ ಸರ್, ಈಗ ಏನು ಇವ್ರ ಹೆಸರಿಗೆ ಏನೇನು ಅವಾರ್ಡ್ ಕಾಪಿ, ಇವ್ರ ಹೆಸರಿಗೂ ಆಲ್ಮೋಸ್ಟ್ 19 ಜನ ಇದ್ದಾರೆ. ಅವಾರ್ಡ್ ಕಾಪಿಯಲ್ಲಿ ಇವ್ರ ಹೆಸರುಗಳೆಲ್ಲ ಇದೆ. ಹಾಂ ಸರ್. ಸೊ ಹಾಗಾಗಿ ಅದು ಬೇಸ್ ಇವ್ರಿಗೆ, ಅದೊಂದು ಬೇಸು. ಮತ್ತು ಇವ್ರಿಗೆ ಏನು ಟೈಟಲ್ ಡಾಕ್ಯುಮೆಂಟ್ಸ್ ಎಸ್ಟಾಬ್ಲಿಷ್ ಆಗುವಂಥದ್ದೆಲ್ಲ ತೋರಿಸ್ಬಿಟ್ಟು ಇದು ಮಾಡ್ತೀವಿ. 4 ವರ್ಷದಿಂದ ಆಗಿರೋ ಕೆಲಸ ಇಷ್ಟು ದಿನ ನಿಂತೋಗಿದೆ. ಅದೇ ಕೊನೆ ವರ್ಕು ನಿಂತಿರೋದು ನ್ಯಾಷನಲ್ ಹೈವೇಲಿ. ಇದರಿಂದ ಏನು ಡೆವಲಪ್ಮೆಂಟ್ಸ್ ಆಗೋದು ನಿಂತೋಗ್ಬಿಟ್ಟಿದೆ. ಸೊ ಇದೊಂದು ಆದರೆ ಅಗ್ಲೀಕರಣ ಆಗೋಗುತ್ತೆ. ಅದಕ್ಕೋಸ್ಕರ ಇದಾಗ್ತಾ ಇದೆ. ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಮುಂಚೆನೇ, ಆದ್ರೂ ಎವಲ್ಯೂಷನ್ ಆಗಿಲ್ಲ. ಸೊ ಇವತ್ತು